ರಾಮನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ವತಿಯಿಂದ ಆಯೋಜಿಸಲಾಗಿದ್ದ ರಾಮನಗರ ಬಸ್ ಸಂಚಾರ ಪ್ರಾರಂಭೋತ್ಸವಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದರು. ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಮಾತನಾಡಿ, ರಾಮನಗರ ವ್ಯಾಪ್ತಿಯಲ್ಲಿ ಕೆಂಗಲ್ನಿಂದ ಮಾಯಗಾನಹಳ್ಳಿಯವರೆಗೆ, ಐಜೂರು ವಾಟರ್ ಟ್ಯಾಂಕ್ನಿಂದ ವಿಜಯನಗರದವರೆಗೆ ಹಾಗೂ ಕೆಂಪೇಗೌಡನ ದೊಡ್ಡಿಯಿಂದ ಯಾರಾಬ್ ನಗರದವರೆಗೆ ಇಂದಿನಿಂದ ನಗರ ಸಾರಿಗೆ ಪ್ರಾರಂಭವಾಗಿದೆ. ರಾಮನಗರ ನಗರದ ಜನರ ಬಹುದಿನಗಳ ಕನಸು ಇಂದು ನನಸಾಗಿದ್ದು, ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕೆಲಸ ನಿಮಿತ್ತ ನಗರಕ್ಕೆ ಆಗಮಿಸುವ ಜನರಿಗೆ, ಆಸ್ಪತ್ರೆಗೆ ಆಗಮಿಸುವ ರೋಗಿಗಳಿಗೆ ಅನುಕೂಲಕರವಾಗಲಿದೆ ಎಂದು ನಗರ ಬಸ್ ಸಂಚಾರ ಇಂದು ಪ್ರಾರಂಭಿಸಲಾಗಿದೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ, ಆಸ್ಪತ್ರೆಗಳು, ಜಿಲ್ಲಾ ಪಂಚಾಯತ್ ಕಚೇರಿಗೆ ಓಡಾಡಲು ಅನುಕೂಲಕರವಾಗಲಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದ ಡಿಕೆ ಸುರೇಶ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೆ ರಾಜು, ನಗರಸಭೆ ಅಧ್ಯಕ್ಷರಾದ ಶೇಷಾದ್ರಿ, ಉಪಾಧ್ಯಕ್ಷರಾದ ಆಯೇಷಾ ಬಾನು, ರಾಮನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಚೇತನ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜು, ರಾಮನಗರ ನಗರಸಭಾ ಸದಸ್ಯರುಗಳು, ಅಪರ ಜಿಲ್ಲಾಧಿಕಾರಿ ಆರ್ ಚಂದ್ರಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ದಕ್ಷಿಣ ಜಿಲ್ಲೆ ನಮ್ಮ ರಾಮನಗರ ಕೇಂದ್ರ ಬಿಂದುನಲ್ಲಿ ಇತಿಹಾಸದ ಪುಟದಲ್ಲಿ ಒಂದು ವಿಶೇಷವಾದಂಥ ದಿನ ಇವತ್ತು. ಬಹಳ ದಿನದಿಂದ ಬಹುದಿನಗಳ ಕನಸಿದು, ಬಹಳಷ್ಟು ಜನಗಳ ಕನಸಿದು, ನಮ್ಮೆಲ್ಲರ ಕನಸು ಇವತ್ತು. ವಿಶೇಷವಾಗಿ ಶಾಲಾ ಮತ್ತು ಕಾಲೇಜು ಮಕ್ಕಳ ಇದು ಒಂದು ಆಶಾಕಿರಣ. ಇವತ್ತಿನ ದಿವಸ ನಮ್ಮೆಲ್ಲರೂ ಕೂಡ ರಾಮನಗರದಿಂದ ಹಬ್ಬದ ವಾತಾವರಣ. ಇವತ್ತು ಅನೇಕ ದಿವಸದಿಂದ ಈ ಒಂದು ಬೇಡಿಕೆ ಇತ್ತು. ಕಾಲೇಜು ಮಕ್ಕಳು ನಾವೆಲ್ಲರೂ ಕೂಡ ಯಾವುದರ ಸಭೆ ಸಮಾರಂಭಕ್ಕೆ ಹೋದಂತ ಸಂದರ್ಭದಲ್ಲಿ ನಮಗೆ ಕಾಲೇಜ್ ಬಹಳ ದೂರ, 2 ಕಿಲೋಮೀಟರ್ ನಡಿಬೇಕು, 3 ಕಿಲೋಮೀಟರ್ ನಡಿಬೇಕಂತ ಹೇಳಿ ಶಾಲಾ ಕಾಲೇಜಿನ ಮಕ್ಕಳು ಅನೇಕ ರೀತಿಯಲ್ಲಿ ಮನವಿಯನ್ನು ಮಾಡ್ತಾ ಇದ್ರು. ಆಸ್ಪತ್ರೆಗೆ ಬರುವಂತವರು, DC ಆಫೀಸ್ಗೆ ಬರುವಂತವರು, ಜಿಲ್ಲಾ ಪಂಚಾಯತಿಗೆ ಬರುವಂತವರು, ಇಲ್ಲಿಂದ ಬೆಂಗಳೂರಿಗೆ ಮೈಸೂರಿಗೆ ಹೋಗುವಂತ ಬಸ್ ಸ್ಟ್ಯಾಂಡ್ಗೆ ಬರುವಂತವರು, ಶಾಸಕರ ಕಚೇರಿಗೆ ಬರುವಂತವರು, ವ್ಯಾಪಾರಕ್ಕೆ ಬರುವಂತವರು, ಎಲ್ರಿಗೂ ಒಂದು ರೀತಿಯಾದಂತ ಒಂದು ಕೋರಿಕೆ ಇತ್ತು, ಎಲ್ಲರೂ ಕನಸಿತ್ತಿದ್ರು. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ, ಎಲ್ಲ ವರ್ಗದ ಪಕ್ಷ ಇದು. ಎಲ್ಲರ ಬಗ್ಗೆ ಚಿಂತನೆ ಮಾಡಿ ಇವತ್ತು ರಾಮನಗರ ವ್ಯಾಪ್ತಿನಲ್ಲಿ ಇವತ್ತು ಏನಾದ್ರೂ ಮಾಡಿ ಸಾರಿಗೆ ವ್ಯವಸ್ಥೆಯನ್ನ ಮಾಡಬೇಕು, ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಬೇಕು, ನಮ್ಮಲ್ಲಿ ಒಂದು ಹೊಸ ರೂಪವನ್ನ ರಾಮನಗರಕ್ಕೆ ಕೊಡಬೇಕಂತ ಹೇಳಿ ನಾನು ನಮ್ಮ ಮಂತ್ರಿಗಳಿಗೆ ಅನೇಕ ಸಲ ಇದನ್ನ ಬೇಡಿಕೆ ಇಟ್ಟಿದ್ದೆ. ಮೊನ್ನೆ ಸೆಷನ್ ಅಲ್ಲಿ ಅಧಿಕಾರಿಗೆ ಕರೆದು ಚರ್ಚೆ ಮಾಡಿ ಈ ನಗರ ವ್ಯಾಪ್ತಿಗೆ ಮಿನಿ ಬಸ್, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು, ನಮ್ಮೆಲ್ಲ ರೋಡ್ ಎಲ್ಲ ಬಹಳ ಚಿಕ್ಕ ರೋಡ್ಗಳು, ಬಸ್ಗಳು ಕಟ್ಟಾಗಲ್ಲ, ಎಲ್ಲ ವಾರ್ಡ್ಗಳಿಗೂ ಹೋಗ್ಬೇಕು, ಎಲ್ಲ ಜನಕ್ಕೂ ಅನುಕೂಲ ಆಗ್ಬೇಕು. ಆ ರೀತಿಯಲ್ಲಿ ಮಿನಿ ಬಸ್ಗೆ ನಾನು ಮನವಿ ಮಾಡಿದಾಗ ನಮ್ಮ ಮಂತ್ರಿಗಳು ನನ್ನ ಕರೆಗೆ ಹೋಗ್ಬಿಟ್ಟು ನನ್ನ ಮನವಿಗೆ ಸ್ಪಂದನೆಯನ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ಲ ಜನರ ಪರ, ವಿಶೇಷವಾಗಿ ಕಾಲೇಜಿನ ಮಕ್ಕಳ ಪರವಾಗಿ, ಶಾಲಾ ಮಕ್ಕಳ ಪರವಾಗಿ ನಾನು ಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.